ಆಟೋಕ್ಕೆ ಹೋಗ್ಬೇಕಲ್ಲ. ಟೆಂತ್ ಪಾಸ್ ಆದ್ಯಾ? ಬಾಯ್. ಚೀನೀಸ್ ಬೆಳ್ಳುಳ್ಳಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸುಮ್ಮನೆ ಎಕ್ಸಾಮ್ ಹೆಂಗೆ ಮಾಡ್ಬೇಕಂತ ಈ ಸಲ 10th ಅಲ್ಲ ಚಲೋ ಮಾಡ್ಬೇಕಂತ ಝೀರೋ 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 ಟೋಟಲ್ ಎಷ್ಟ? ಟೋಟಲ್ ಎಷ್ಟಕ್ಕ? ಐ ಡೋಂಟ್ ನೋ. ಒಟ್ಟು 90 ಮ್ಯಾಗ ಆಗ್ತೈತೆ ಅಷ್ಟೇ. ಅದೇನಾರು 40 ಇತ್ತಂದ್ರೆ 40 ಇತ್ತು ಹೇಳಿ ಮಾಡಂಗಿಲ್ಲ, ಮಾಡಿ ಹೇಳ್ತೀನಿ. ಓಕೆ. ಬಾಟಲ್ ಡ್ಯಾಮಿ ಆಟೋಕ್ಕೆ ಹೋಗ್ಬೇಕಲ್ಲ. ನಡಿ ಖುಷಿ ನಡ್ರಿ. ನಾನು ಬಾಡ್ದು ಖುಷಿ ಸುಮ್ಮನೆ ನಡಿಬೇಕು. ಕಟ್ಟೆ ಹುಡ್ಕೋ ಕೆಲವೊಂದು ಬಟ್ಟೆ ತಗೋಬೇಕಾಯ್ತು, ಹಾಗಾಗಿ ಶಾಪಿಂಗ್ ಹೋಗಿದ್ವಿ. ಇದು ಮೇಡಮ್ ಫುಲ್ ಓಪನ್ ಮಾಡು. ಇದು ಸ್ಟೋನ್ ಹೋಗುತ್ತಾನ? ಪಿಂಕ್ ಐತೆ ನೋಡಿ ಬರುತ್ತೆ. ಮತ್ತೆ ಬಿಡು. ಬರೋದೇ 10 ಕಲರ್ ಬಾಕ್ಸ್. ಬ್ಲ್ಯಾಕ್ ಒಂದಿದೆ, ಡ್ಯಾನ್ಸಿಗೆ ಬ್ಲ್ಯಾಕ್.
ಇದು ಹಾಕುತ್ತಿ. ಈಗ ಡ್ರೆಸ್ ಕೂಡ ತಗೊಂಡು ಅಲ್ಲಿ ಗೋಬಿ ಚೆನ್ನಾಗಿರ್ತಂತೆ, ಹಾಗಾಗಿ ಅಲ್ಲಿ ಟ್ರೈ ಮಾಡ್ತಾ ಇದ್ದೀವಿ. ಪಾನಿಪುರಿ ಅಂದ ನಾನು ಶೇವ್ ಪಾನಿ ಹಾಕಂಗಿಲ್ಲ. ಇವ್ರು ಅಡುಗೆ ಮಾಡತ್ತಿದ್ರು, ನಾನು ಸೌರಭ ಹೋಗಿದ್ವಿ. ಶ್ವೇತಾ ಆಂಟಿಗೆ ಫ್ರೇಮ್ ಫೋಟೋ ಅಂತ ಇಷ್ಟಷ್ಟು ಇಲ್ಲ. ಈಗ ಎಲ್ಲ ಶಾಪಿಂಗ್ ಮಾಡಿಸ್ಕೊಂಡು ಆಟೋದಲ್ಲಿ ಮತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಹಾಯ್. ಈಗ ಮತ್ತೆ ಧಾರವಾಡಕ್ಕೆ ಬಂದ್ವಿ. ಹಾಗೆ ಗ್ಲೇಸ್ ಅಲ್ಲಿ ಹೋಗಿತ್ತು, ಹಾಗಾಗಿ ಆರ್ಡರ್ ಮಾಡಿದ್ದೆ. ಹಾಗೆ ಕೆಲವೊಂದು ಐಟಮ್ನ ಆರ್ಡರ್ ಮಾಡಿದ್ದೆ, ಅದು ಕೂಡ ಬಂತು. ಈಗ ನಮ್ಮ ಆರ್ಡರ್ ಇದು. ಅಲ್ಲ, ನಮ್ಮ ಆರ್ಡರ್ ಅಲ್ಲ, ನಮ್ಮ ಆರ್ಡರ್ ಇದು ಕೋಲ್ಗೇಟ್. ಇದು ಕೋಲ್ಗೇಟು. ಸರಿ ಖುಷಿ, ಹಂಗೆಲ್ಲ ಮಾಡಬಾರ್ದು. ಇಡ್ಲಿ ರವಾ, ಹಾಗೆ ಫಾರ್ಚೂನ್ ಆಯಿಲ್, ಹಾಗೆ ಫಾರ್ಚೂನ್ ಮೈದಾ, ಇಡ್ಲಿ ರವಾ, ಹೆಸರು ಕಾಳು, ಹಾಗೆ ಸಾಸಿವೆ, ಮತ್ತು ಇನ್ನೊಂದು ಆಯಿಲ್, ಮೈದಾ, ಹಾಗೆ ಬನಾನಾ. ಟೈಮ್ ಬಂದು 7:30 ಆಯಿತು. ಈಗ ತಾನೇ ನಮ್ಮ ತಂಗಿ ಬಂದಳು. ಹಾಗೆ ನಮ್ಮ ತಂಗಿ ಕೂಡ ಬಂದಳು. ಇಲ್ಲಿ ಅವ್ರ ಊರಲ್ಲಿ ಜಾತ್ರೆ ಇತ್ತಂತೆ, ಹಾಗಾಗಿ ಅವಳು ನಮಗೆ ಚಕ್ಕಲಿ ಅದಕ್ಕೆ ಕೊಡೋಕ್ಕೆ ಬಂದಿದ್ಳು. ಇದು ಬಂದು ನೆಕ್ಸ್ಟ್ ಡೇ ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಟಿಫನ್ಗೆ ಅಂತ ಇಡ್ಲಿ ಚಟ್ನಿ ಮಾಡ್ತಾ ಇದ್ಮೇಲೆ ಅದಕ್ಕೆ ಶೇಂಗಾನ ಹುರ್ಕೋತಾ ಇದ್ದೀನಿ. ಹಾಗೆ 9:30ಗೆ ಟ್ಯೂಷನ್ ಕೂಡ ಇತ್ತು ಅಲ್ಲ, ಹಾಗಾಗಿ ಬೇಗ ಬೇಗ ಆಗುತ್ತೆ ಅಂತ ಶೇಂಗಾ ಚಟ್ನಿ ಮಾಡ್ಕೊತಾ ಇದ್ದೀನಿ. ಇದಕ್ಕೇನಿಲ್ಲ, ಸಿಂಪಲ್ಲಾಗಿ ಶೇಂಗಾನ ಹುರ್ಕೊಂಡು ಕರಿಬೇವು, ಜೀರಿಗೆ, ಹಾಗೆ ಬೆಳ್ಳುಳ್ಳಿ, ಉಪ್ಪು, ಖಾರ ಅಂದರೆ ಮೆಣಸಿನ್ಕಾಯಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ಮುಗೀತು. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ತೆಳ್ಳಗೆ ಅಥವಾ ಗಟ್ಟಿಗೆ ಮಾಡ್ಕೋಬೋದು. ಚಟ್ನಿ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ವಯಸ್ಸಾದ ಮಾಡಾಕ್ತಿದ್ದೆ. ಮಕ್ಕಳೆಲ್ಲ ಟ್ಯೂಷನ್ಗೆ ಹೋದರು. ಈಗ ನಾವು ಕೂಡ ಫ್ರೆಶ್ ಅಪ್ ಆಗಿ ಈಗ ಟಿಫನ್ನ ಮುಗಿಸ್ಕೊಂಡು ಈಗ ಮಧ್ಯಾಹ್ನ ಊಟಕ್ಕೆ ಅಂತ ರೊಟ್ಟಿ ಮಾಡ್ಕೊತಾ ಈ ಕಡೆ ಅನ್ನ ಇಟ್ಕೊಂಡಿದ್ದೀನಿ. ಮಮ್ಮಿ ಮಟನ್ ತರಲಿಕ್ಕೆ ಅಂತ ಮಾರ್ಕೆಟ್ಗೆ ಹೋಗಿದ್ದಾರೆ. ಈಗ ಮಾರ್ಕೆಟ್ಲಿಂದ ಬಂದರು. ಮಮ್ಮಿ ಇತ್ತಾನೆ ಒಳ್ಳೆ ಅಂತತಿ
ಬರ್ಬೇಕು, ಅದಕ್ಕೂ ಇದು ಇರಬೇಕು. ದೀಡ್ ಕೆ ಜಿ ಮಟನ್ನು ಹಾಗೆ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ನ ತೊಗೊಂಬಂದಿದ್ದಾರೆ. ನಮ್ಮ ತಂಗಿ ಮಟನ್ ತಿನ್ನಲ್ಲ, ಹಾಗಾಗಿ ಅವಳಿಗೆ ಅಂತ ಸಪ್ರೇಟಾಗಿ ಚಿಕನ್ನ ತೊಗೊಂಬಂದಿದ್ದಾರೆ. ಅವ್ರಿಗೆ ಕಾಣಂಗಿಲ್ಲ ಅಂತ, ಚಿಂಟು ಅವ್ರಿಗೆ ಕಾಣಂಗಿಲ್ಲ. ಟೇಜ್ ಈ ಕಡೆ ಮಾಡ್ಯಾರ. ಯಾಕಡೆ ಟ್ಯೂಷನ್ ಕಡೆ ಅಲ್ಲ ಆ ಕಡೆ ಇಲ್ಲ ಇತ್ತಾಗ ಮಾಡಿ ಕೊಬ್ಬರಿ ಎಲ್ಲ ಹಾಕ್ಬೇಕಣ್ಣ. ರೆಡಿ ಮಾಡ್ಕೊಂಡೆ ಒಳಗಡೆ ಅಲ್ಲಿ ಹೋಗಿ ಬಲಗಡೆ ಹೋಗಿ ಎಲ್ಲ ಹತ್ತಿ ಅಲ್ಲಿ ಇನ್ನೂ ನೆಟ್ ಹಾಕಕ್ಕೆ ಕುಣಿತಾಳು ಹಾಕಿಡು ಮಾಡಕ್ ಹೋಗ್ಬೇಡ್ರು. ನಾ ಈ ಕೈಲೇ ತಿಂತೇನ್ರಿ. ಅದೇ ನಂಬರ್ ತೊಗೊಂಡು ಏನು ಮಾಡ್ಬೇಕು? ತಗೊಂಡು ಇಂಥವು ಸೇಮ್ ಗಲ್ಲೆ ಮತ್ತೆ ಇದ್ರೊಳಗೆ ನಾ ರೊಕ್ಕ ಇಟ್ಟಿದ್ನಲ್ಲಿ ಹೇಳುವುದು ನಾನು ತಗೊಂಡಿರೇನ ತಗೊಂಡಿಪ್ಪ. ಹಂಗೆ ಮಮ್ಮಿ ಮಟನ್ ಹೆಂಗೆ ಕೆ ಜಿ? 800 ರೂಪಾಯಿ ಕೆ ಜಿ. ಹಂಗೆ ಮಾಡಬಾರ್ದು, ತೆಗೆದು ಹಾಕೋದು ಮಾಡಿದ್ರೆ ಹಂಗೆ ಉಳಿಯಂಗೆ ಮಾಡಿದ್ರೆ. ಈಗ ಮಟನ್ ರೆಡಿ ಆಯಿತು. ಈ ಸೈಡ್ ಚಿಕನ್ನ ಮಾಡ್ಕೊತಾ ಇದ್ದಾರೆ. ನಮ್ಮಮ್ಮ ತೆಗಿಬೇಕಾಗ್ತಿದ್ರು. ಟಚ್ ಮಾಡ್ಬಿಡ್ತೀರಿ. ನಾನು ವಿಡಿಯೋ ಮಾಡಕ್ಕೆ ನಮ್ಮ ಚಕ್ಲಿ ಕೂಡ ತಿನ್ಬಾರ್ದು ಅವನ್ನ, ಭಾಳ ಊಟ ಮಾಡ್ಬೇಕು. ಏನದು ಬಿದ್ದಿದ್ದು? ಸ್ವಲ್ಪ ಇಲ್ಲಿ ಚಿಕನ್ ಮಟನ್ ನಾನೇ ಮಾಡ್ತೀನಿ ಅಂತ ಇವತ್ತು ಮಮ್ಮಿ ಮಾಡ್ತಾ ಇದ್ದಾರೆ. ಸ್ಟಾಪ್ ಆಯ್ತು. ಮಾರ್ಕೆಟ್ ಅಮ್ಮಿ ನಾನು 10th ಪಾಸ್ ಆದ್ಯಾ. ಏನು 10th ಪಾಸ್ ಆದ್ಯಾ. ಮೊದಲು 5th ಪಾಸ್ ಆಗು, 10th ಪಾಸ್ ಆಗ. ಈಗ ಎಲ್ಲ ಅಡುಗೆ ಕೂಡ ಮುಗಿಸ್ಕೊಂಡು ಮಧ್ಯಾಹ್ನ ಊಟ ಮಾಡ್ಕೋತಾ ಇದ್ದೀವಿ. ಊಟ ಮುಗಿಸ್ಕೊಂಡು ನಮ್ಮ ತಂಗಿ ಕೂಡ ಊರಿಗೆ ಹೊರಟರು. ಬಾಯ್. ಹಾಗೆ ನಿನ್ನೆ ನಮ್ಮ ಮಮ್ಮಿ ಬರುವಾಗ
ನಮ್ಮ ಅಜ್ಜಿ ಹೊಲದಿಂದ ಕಡಲೆ ಕಳಿಸಿದ್ರಂತೆ, ಹಾಗಾಗಿ ಅದನ್ನು ಕೂಡ ಸೋಸ್ಕೋತಾ ಇದ್ದೀನಿ. ಹಾಗೆ ಮನೆಯಲ್ಲಿ ತರಕಾರಿ ಎಲ್ಲ ಖಾಲಿಯಾಗಿತ್ತು, ಹಾಗಾಗಿ ಮಾರ್ಕೆಟ್ಗೆ ಹೋಗಿ ತರಕಾರಿ ತರಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ. ಈಗ ಎಲ್ಲರೂ ರೆಡಿಯಾಗಿ. ಅಯ್ಯೋ ಹೌದನಪ್ಪ ನೀನು ಹಾಂ ಮತ್ತೆ ಬಿಟ್ಟು ಹೋಗಿದ್ದೆ ಅಂತಲ್ಲ, ಗಾಡಿ ಮಾರ್ಕೆಟ್ ಹೋಗಿ ಬರ್ತೇವೆ ಕುಂದ್ರ ಅಂತಂದಿದ್ದೆ ಅಂತಲ್ಲ. ಹಾಗೆ ಈಗ ಬಿಸಿಲು ಜಾಸ್ತಿ ಅಲ್ವಾ, ಹಾಗಾಗಿ ಮಮ್ಮಿ ಕಾಟನ್ ಸೀರೆ ಬೇಕು ಅಂತ ಹೇಳಿದ್ರು, ಹಾಗಾಗಿ ಅಲ್ಲಿ ಅಂಗಡಿಯಲ್ಲಿ ನೋಡಿದ್ರು. ಬೇಡ ಇವೆರಡು ಸೀರೆನ ಮಮ್ಮಿ ತೊಗೊಂಡ್ರು. ಈಗ ನೆಕ್ಸ್ಟು ಮನೆಯಲ್ಲಿ ತರಕಾರಿ ಕಲೆ ಇತ್ತಲ್ಲ, ಹಾಗಾಗಿ ತರಕಾರಿ ತರಲಿಕ್ಕೆ ಅಂತ ಹೋಗ್ತಾಯಿದ್ದೀವಿ. ಇದು ಬೆಳ್ಳುಳ್ಳಿ ನೋಡಿ, ಒಂದು ಬೆಳ್ಳುಳ್ಳಿ ಇದು ನಾರ್ಮಲ್ ಅಲ್ಲ, ಇದು ಬೆಳ್ಳುಳ್ಳಿ, ಒಂದು ಈರುಳ್ಳಿ ಅಂದರೆ ಉಳ್ಳಾಗಡ್ಡಿ ಸೈಜ್ ಇದೆ. ಇದು ಅಂದರೆ ಚೀನಿಯರೆಲ್ಲ ಯೂಸ್ ಮಾಡ್ತಾರಲ್ಲ ಆ ಟೈಪು. ಇದು ಪಾವು KGಗೇನೆ 80 ರೂಪೀಸ್ ಅಂತೆ. ಈಗ ನೆಕ್ಸ್ಟು ಕೆಲವೊಂದು ಹಣ್ಣು ತೊಗೊಂಡ್ರೆ ಆಯಿತು ಅಂತ ಬಂದ್ವಿ. ಈಗ ಬಿಸಿಲು ಭಾಳ ಅಲ್ವಾ, ಹಾಗಾಗಿ ಹಣ್ಣಿನ ರೇಟ್ ಅಂತೂ ನೋಡಲಿಕ್ಕೆ ಬೇಡ, ರೇಟ್ ಎಲ್ಲ ತುಂಬಾ ಜಾಸ್ತಿ ಆಗಿತ್ತು. ಈಗ ಬೇರೆ ಹಾಗೆ ಈಗ ತಾನೇ ಮಾರ್ಕೆಟ್ಲಿಂದ ಬಂದ್ವಿ. ಈಗ ಎಲ್ಲ ಅಡುಗೆ ಮಾಡಿಟ್ಟಿದ್ದೆ ಅಲ್ವಾ, ಹಾಗೆ ಮಟನ್ ಚಿಕನ್ ಎಲ್ಲ ಇತ್ತಲ್ವ, ಹಾಗೆ ಅದನ್ನು ಬಿಸಿ ಕೂಡ ಮಾಡಿಕೊಂಡು ಅನ್ನ ಮಾಡ್ಕೋಬೇಕು ಅಂತ ಮಾಡಿದ್ವಿ. ಅನ್ನ ಬೇಡ ಅಂತ ಹೇಳಿದರು ಮಮ್ಮಿ, ಹಾಗಾಗಿ ಇವತ್ತು ಮುದ್ದೆನ ಮಾಡಿಕೊಂಡು ಚಿಕನ್ ಸಾರು, ಮುದ್ದೆ ಹಾಗೆ ಮಟನ್ ಸಾರು ಸಾಂಬಾರು ಜೊತೆ ಊಟನ ಇವತ್ತು ಮುಗಿಸ್ಕೊತಾ ಇದ್ದೀವಿ. ಪೆನ್ ತೊಗೊಂಡೆ. ಪೆನ್ ತೊಗೊಂಡೆ. ಯಾವುದು? ಪಾಂಡಾ ರೂಲರ್ ಪೆನ್. ಪಾಂಡಾ. ಹಾಗೆ ಇದು ಬ್ಲೂಬೆರಿ ಅಂತೆ, ಇದು ಬರೀ 125 ಗ್ರಾಮಿಗೇನೆ 250 ರೂಪೀಸ್ ಅಂತೆ. ಪಾಂಡಾ ರೂಲರ್ ಪೆನ್. ತೋರ್ಸೋಲೆ ಏನು ಬರೀತಿ? ಲೈಕ್ ಒಂದೊಂದು ಪೇಪರ್ ವೇಸ್ಟ್ ಮಾಡಬಾರ್ದಂಗೆಲ್ಲ, ಸರಿ ಅಲ್ಲ. ಎದ್ರ ಯಾವ ಬುಕ್ ಇದು? ಲಿಸ್ಟಿನ್ ತಗೋದು ಯಾರಿಲ್ಲ ಇಲ್ಲ. ವೇಸ್ಟ್ ಮಾಡಬಾರ್ದಂಗೆ ಪೇಪರ್. ಪಾಂಡಾ ರೂಲರ್ ಪೆನ್. ಏನೋ ಬರೆಯತಾನಂತೆ ಅವ, ನೋಡಬಾರ್ದಂತ, ಆಮೇಲೆ ನೋಡ್ಬೇಕಂತ ಎಲ್ಲ ಬರೆದು ತೋರಿಸ್ತಾನಂತವ. ಲೈಕ್ ಡು ಅಂತ ನೋಡಿ, ಏನು ಲೈಕ್ ಡು ಅದು? ಹಾಂ, ಇವ ಏನು ಬರೀತಾನೇನು? ಏನು ಬರೋದಪ್ಪ? ಲೈಕ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಬೆಲ್ ಆರ್ ಬೆಲ್ ಬಟನ್, ಕ್ಲಿಕ್ ಬೆಲ್ ಬಟನ್. ಚಲೋ ಆಯ್ತು, ಚಂದ ಮಾಡುತ್ತೆ. ಆಯಿತು, ನಾಳಿದ್ದು ಅಷ್ಟು ಯಾವ ಸಬ್ಜೆಕ್ಟ್ ಅಷ್ಟು ಬುಕ್ ಹಾಕೋ. ಹಾಗೆ ಎಲ್ಲರೂ ಸೇರಿ ಊಟ ಕೂಡ ಮುಗಿಸ್ಕೊಂಡಿದ್ದಾಯಿತು. ಇವತ್ತಿನ ಡೇ ನಮ್ದು ಇದಾಯಿತು. ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಥ್ಯಾಂಕ್ ಯು.